ಕೊಪ್ಪಳದಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಂದಿನಂತೆ ಖಾಸಗಿ ಬಸ್ಸು ವಾಹನಗಳ ಸಂಚಾರ ಆಗ್ತಾ ಇದೆ. ಕರುನಾಡು ಯುವ ಪಡೆ ವೇದಿಕೆಯಿಂದ ಮಾತ್ರ ಬೆಂಬಲವನ್ನು ಸೂಚಿಸಲಾಗಿದೆ. ಕರುನಾಡು ಯುವ ಪಡೆಯಿಂದ ವಿಭಿನ್ನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕೌದಿ ಹೊದ್ದು ಅನ್ಯಾಯ ಅಂತ ಘೋಷಣೆ ಕೂಗಲಾಗ್ತಾ ಇದೆ. ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರುನಾಡು ಯುವ ಪಡೆ ವೇದಿಕೆಯಿಂದ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಲಾಗಿದೆ. ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೌದಿಯನ್ನ ಹೊದ್ದು ಅನ್ಯಾಯ ಅಂತ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೊಪ್ಪಳದಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಯ್ಯಯ್ಯೋ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಕೆಟ್ಟ ಸರ್ಕಾರಕ್ಕೆ ಮಲ್ಕೊಂಡಿರುವಂತ ಸರ್ಕಾರಕ್ಕೆ ಕಂಡರು ಕಾಣದಂತೆ ಮಲ್ಕೊಂಡಿರುವ ಸರ್ಕಾರಕ್ಕೆ ಕಂಡರು ಕಾಣದಂತೆ ಮಲ್ಕೊಂಡಿರುವ ಅಯ್ಯಯ್ಯೋ ಅನ್ಯಾಯ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಕಾನೂನು ಪುಂಡರಿಗೆ ಹೋರಾಟ ಪುಂಡರಿಗೆ ಹೋರಾಟ ಪುಂಡರಿಗೆ ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಅಯ್ಯಯ್ಯೋ 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 ಬೆಕ್ಕೆ ಬೆಕ್ಕು ಅಯ್ಯಯ್ಯೋ 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 ಬೆಕ್ಕೆ ಬೆಕ್ಕು ಅಯ್ಯಯ್ಯೋ. ಎಂಎಸ್ ಪುಂಡವರು ನಡೆಸಿದಂತ ಪುಂಡಾಟಕ್ಕೆ ಇದೀಗ ಕರ್ನಾಟಕ ಬಂದ್ ಕರೆಯಲಿದೆ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಮಾತ್ರ ಸಂಘಟನೆಯವರು ಬಂದ್ಗೆ ಬೆಂಬಲ ಕೊಟ್ಟಿರುತ್ತದೆ. ಆದ್ರೆ ಕೆಲವೊಂದಿಷ್ಟು ಬಹಳಷ್ಟು ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕೇವಲ ಪ್ರತಿಭಟನೆ ಸೀಮಿತ. ಆ ಕಾರಣಕ್ಕಾಗಿ ಸರ್ಕಾರ ಮಲಗಿರುತ್ತದೆ, ಕೆಲ ಕನ್ನಡಪರ ಸಂಘಟನೆ ಮಲಗಿದ್ರು ಅಂತೇಳಿ ಇದೀಗ ಇಲ್ಲೊಂದು ಸಂಘಟನೆ ಇವತ್ತು ವಿಭಿನ್ನವಾದಂತ ಪ್ರತಿಭಟನೆ ಮಾಡ್ತಾರಂತ ಕೆಮಳ್ಳಿ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆ ಇವತ್ತು ಏನು ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಇವತ್ತು ಕೌದಿಯ ಪ್ರತಿಭಟನೆ ಮಾಡ್ತಾ ಇದ್ರೆ ಕೌದಿಯನ್ನು ಹೊಚ್ಕೊಂಡು ಮಲಗಿದಾರಂತದ್ದು. ಅಂದ್ರೆ ಮಲಗಿ ಈ ರೀತಿ ಸರ್ಕಾರ ಮಲಗಿರುವಂತದ್ದು. ಅದ್ರ ಜೊತೆಗೆ ಕನ್ನಡಿಗರನ್ನ ರಕ್ಷಣೆ ಮಾಡಲು ಸಂಘಟನೆ ಏನಂದ್ರೆ ಸರ್ಕಾರ ಮಲಗಿರಿ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡಿರುವಂತದ್ದು. ವಿಶೇಷವಾಗಿ ಕೆಮಳ್ಳಿ ಅಂತೇಳಿ ಏನು ಈ ಕನ್ನಡಪರ ಸಂಘಟನೆಯ ಮುಖಂಡವರ ನೇತೃತ್ವದಲ್ಲಿ ಇವತ್ತು ಕೇಂದ್ರೀಯ ಬಸ್ ನಿಲ್ದಾಣ ಮುಂದೆ ಪ್ರಮುಖ ರಾಜ್ಯ ಹೆದ್ದಾರಿಯ ಮೇಲೆ ಮಲಗಿ ಸರ್ಕಾರ ಮಲಗಿದೆ, ಅದ್ರ ಜೊತೆಗೆ ಕನ್ನಡಪರ ಸಂಘಟನೆಯವರು ಕೂಡ ಮಲಗಿದ್ರೆ ಅಂತ ಈ ರೀತಿ ವಿಭಿನ್ನವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ ಜೊತೆ ಇವತ್ತು ಮಾತನಾಡಲು ಏನಂದ್ರೆ ಕನ್ನಡಪರ ಸಂಘಟನೆಯ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಯಾವ ರೀತಿ ಇಬ್ಬರು ಪ್ರತಿಭಟನೆ ಮಾಡ್ತಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ಕರ್ನಾಟಕ ಬಂದಿದೆ, ಸರ್ಕಾರ ಮಲಗಿದೆ, ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಮಲಗಿದೆ ಅಂತ ಇವತ್ತು ವಿಭಿನ್ನವಾದ ಪ್ರತಿಭಟನೆ ಮಾಡ್ತಾರೆ. ಏನ್ ಹೇಳ್ತೀರಿ ಬಗ್ಗೆ? ಸರ್ ನೋಡಿ, ಇವತ್ತು ನಮ್ಮ ಗಡಿ ಭಾಗದಲ್ಲಿ ಎಂಇಎಸ್ ಪುಂಡರು, ಮರಾಠ ಪುಂಡರು ಏನು ಸಾಮಾನ್ಯ ಕನ್ನಡಿಗರಿಗೆ ಏನು ದಬ್ಬಾಳಿಕೆ ಮಾಡ್ತಾ ಇದಾರೆ. ಅದು ಕೂಡ ನಮ್ಮ ಸರ್ಕಾರದ ಬಸ್ಸಿನ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡುವಂಥದ್ದು, ಮಸಿ ಬೆಳೆಯುವಂಥದ್ದು, ಕಪ್ಪು ಮಸಿ ಬೆಳೆಯುವ ಮುಖಾಂತರ ನಮ್ಮ ಒಂದು ಕನ್ನಡಿಗರಿಗೆ ಒಂದು ನೋವನ್ನು ಉಂಟು ಮಾಡಿದ್ದಾರೆ. ಆದ್ರೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಏನು ಎಚ್ಚೆತ್ತುಕೊಳ್ಳಾರದೆ ಯಾವುದೇ ಒಂದು ರೀತಿಯ ಪ್ರಕ್ರಿಯೆ ಆದ್ರೂ ಕೂಡ ಅವರು ಯಾವುದೇ ರೀತಿಯ ಒಂದು ಕಾನೂನನ್ನ ರೀತಿಯಲ್ಲಿ ಅವ್ರಿಗೆ ಗಡಿಪಾರು ಮಾಡದೇನೆ ಕೌದಿ ಹೊಚ್ಕೊಂಡು ಮಕ್ಕೊಂಡು ಇರೋ ರೀತಿ ಇವತ್ತೇನು ವರ್ತಿಸ್ತಾ ಇದೆ ಸರ್ಕಾರ, ಇದು ಖಂಡನೀಯ. ಸಂಘಟನೆಗಳು ಏನಂದ್ರೆ ಬೆಂಬಲ ಮಾಡಬೇಕಾಗಿತ್ತು. ಇವತ್ತು ಸಾರಿಗೆ ಸಂಸ್ಥೆ ಬಸ್ಗಳು ಇದಾವೆ, ಯಥಾಸ್ಥಿತಿ ಇದೆ. ಆದ್ರೆ ಕನ್ನಡಪರ ಸಂಘಟನೆಗಳು ಕೇವಲ ಒಂದೆರಡು ಮಾತ್ರ ಇದಾವ ಇಲ್ಲಿ ಕೊಪ್ಪಳದಲ್ಲಿ ನಾನು ಒಂದು ಮಾತುಗಳು ಕೇಳ. ಸರ್ ನೋಡಿ, ಇವತ್ತು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕನ್ನಡಪರ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ರೀತಿ ಆಗೋಕೆ ಕಾರಣ ಸರ್ಕಾರನೇ ಹೊಣೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಕೇಸನ್ನು ಹಾಕುವಂಥದ್ದು, ಅವ್ರ ಮೇಲೆ ದಬ್ಬಳಿಕೆ ಮಾಡುವಂತ ವಿಚಾರ ನಿಟ್ಟಿನಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನೋ ಒಂದು ಕಾಣ್ತಾ ಇದೆ. ಹಾಗಾಗಿ ಯಾರು ಕೂಡ ಹೋರಾಟಗಾರರು ಮುಂದೆ ಬರಕ್ಕೆ ಹೆದರ್ತಾರೆ. ಯಾಕಪ್ಪ ಅಂದ್ರೆ ಇವತ್ತು ಗಡಿ ಭಾಗ ವಿವಾದ ಆದ್ರೆ ಬರ್ತಾ ಇಲ್ಲ ಕನ್ನಡಿಗರಿಂದ, ಇದು ಸರ್ಕಾರನೇ ನೇರ ಹೊಣೆ. ಯಾಕಪ್ಪ ಅಂದ್ರೆ ಸರ್ಕಾರನೇ ಸುಮ್ಮನೆ ಇದೆ. ಸರ್ಕಾರ ಯಥಾ ರೀತಿಯಾಗಿ ಸರ್ಕಾರ ಬಂದ್ ಮಾಡೋದು ಬಿಟ್ಟು ಇವತ್ತು ಬಸ್ಗಳನ್ನ ಬಂದ್ ಮಾಡೋದು ಬಿಟ್ಟು ಇವತ್ತು ಎಂಇಎಸ್ ಪುಂಡ್ರ ಪರ ನಿಂತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಕಾಣ್ತಾ ಇದೆ. ಕೆಮಳ್ಳಿ ಅವರು ಮಾತಾಡ್ತಿರ್ಬೋದು, ಏನಂದ್ರೆ ವಿಭಿನ್ನವಾದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕನ್ನಡಿಗರನ್ನು ಮಲಿಸುವಂತ ಕೆಲಸ ಮಾಡಿದ್ರೆ ತಾವು ಕೂಡ ಮಲಗಿದ್ರೆ, ಆ ಕಾರಣಕ್ಕಾಗಿ ವಿಭಿನ್ನ ಪ್ರತಿಭಟನೆ ಮಾಡ್ತಿದೆ ಅಂತ ಹೇಳಿರ್ತದೆ. ಕ್ಯಾಮರಾ ಸಂಜಯ್ ಜೊತೆ ನಗರ ಟಿವಿ ಕೊಪ್ಪಳ. ಕಂಡರು ಕಾಣದಂತೆ ಮಲ್ಕೊಂಡಿರುವ ಸರ್ಕಾರಕ್ಕೆ ಕಂಡರು ಕಾಣದಂತೆ ಮಲ್ಕೊಂಡಿರುವ
ಸರ್ಕಾರ ಅಂತ ಸರ್ಕಾರ